ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ತೆಲುಗು ನಟಿ ಅನಸೂಯಾ ಭಾರದ್ವಾಜ್ ಇತ್ತೀಚೆಗೆ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಹಜವಾಗಿ ಹಿಂದೂ ಸಂಪ್ರದಾಯದಲ್ಲಿ ಏನು ಹೇಳುತ್ತೆ ಹೇಳಿ, ಗಂಡ ಇದ್ದಾಗ ಹಣೆ ತುಂಬ ಕುಂಕುಮ, ಹೂವು, ಕೈ ತುಂಬ ಬಳೆ ಧರಿಸ್ಬೇಕು ಅಂತ. ಆದರೆ ಗಂಡ ಇಲ್ಲ ಅನ್ನುವಂಥ ಸಂಕೇತ ಹೆಂಗಪ್ಪ ಹೆಣ್ಣು ಮಕ್ಕಳನ್ನು ಕಂಡು ಹಿಡಿತೀರಿ ಅಂತ ಅಂದರೆ ಯಾಕೆ ತಾಳಿ ಹಾಕಲ್ಲ, ಕುಂಕುಮ ಇರಲ್ಲ, ಹೂ ಮುಡಿಯಲ್ಲ, ಕೈ ತುಂಬ ಬಳೆ ಅಂತೂ ತೊಡೋದೇ ಇಲ್ಲ ಅಂತ. ಯಾಕೆ ಹಿಂಗೆ ಅನ್ನೋದೇ ಬಹುತೇಕರಿಗೆ ಪ್ರಶ್ನೆ ಇತ್ತು. ಅದನ್ನು ಓಪನ್ ಆಗಿ ಯಾರು ಕೂಡ ಚರ್ಚೆ ಮಾಡದೇ ಇದ್ರೂ ಕೂಡ ತೆಲುಗು ನಟಿ ಅನಸೂಯಾ ಭಾರದ್ವಾಜ್ ಅವರು ಇದ್ರ ಬಗ್ಗೆ ಇವತ್ತು ಪ್ರಶ್ನೆ ಎತ್ತಿದ್ದಾರೆ. ಪ್ರಮುಖವಾಗಿ ತನ್ನ ತಂದೆ ಕಳೆದುಕೊಂಡ ಮೇಲೆ ತಾಯಿ ಹಾಕ್ತಾ ಇದ್ದಂತಹ ಕಪ್ಪು ಕಾಡಿಗೆ ಮತ್ತು ಕುಂಕುಮ ಬಳೆ ಆಕೆ ಧರಿಸ್ತಾ ಇರಲಿಲ್ಲ. ಯಾಕೆ ವೈಯಕ್ತಿಕ ಸ್ವಾತಂತ್ರ್ಯ ಇಲ್ವಾ ಹೆಣ್ಣು ಮಕ್ಕಳಿಗೆ? ಗಂಡ ಇಲ್ಲ ಅಂದ ತಕ್ಷಣ ನಾವು ಇದೆಲ್ಲವನ್ನ ತೆಗಿಬೇಕು ಅಂತ ಸಂಪ್ರದಾಯ ಮಾಡಿದವರು ಯಾರು? ಆ ಸಂಪ್ರದಾಯ ನಾವು ಯಾಕೆ ಫಾಲೋ ಮಾಡಬೇಕು? ಈಗ ಸಂಪ್ರದಾಯದ ವಿರುದ್ಧವಾಗಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತಾ ನಮ್ಮನ್ನ ನಾವು ಆ ಬದಲಾವಣೆಗೆ ಒಗ್ಗಿಸ್ಕೊಳ್ತಾ ಇರುವಂತಹ ಈ ಯುಗದಲ್ಲಿ ಈ ಗೊಡ್ಡು ಸಂಪ್ರದಾಯಗಳನ್ನ ಮತ್ತೆ ಮುಂದುವರಿಸ್ಕೊಂಡು ಹೋಗಬೇಕಾ ನಾವು? ಇದು ಹೆಣ್ಣು ಮಕ್ಕಳ ವೈಯಕ್ತಿಕ ನಿರ್ಧಾರಗಳಿಗೆ ತದ್ವಿರುದ್ಧವಾದಂತಹ ನಿರ್ಧಾರಗಳು ಅಲ್ವಾ? ಈ ಪ್ರಶ್ನೆಯನ್ನ ಅನಸೂಯಾ ಭಾರದ್ವಾಜ್ ಅವರು ಎತ್ತಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಈ ಸಂಪ್ರದಾಯಗಳನ್ನ ಫಾಲೋ ಮಾಡಬೇಕಾ ಅಥವಾ ಮಾಡಬಾರ್ದಾ? ಯಾಕೆ ಗಂಡ ಇದ್ದಾಗ ಒಂದು, ಗಂಡ ಇಲ್ಲದೆ ಇರುವಾಗ ಆಕೆಗೆ ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದು ಇಲ್ವಾ? ಯಾಕೆ ಬಳೆ ತೊಡಬಾರ್ದು? ಯಾಕೆ ಕುಂಕುಮ ಹಚ್ಚಬಾರ್ದು? ಯಾಕೆ ತಲೆ ತುಂಬ ಹೂ ಮುಡಿಬಾರ್ದು? ಇದರಿಂದ ಆಗುವಂಥ ಅನಾಹುತಗಳೇನು? ಏನು ಆಗಲ್ಲ ಅಂದರೆ ಮತ್ತೆ ಧರಿಸೋದ್ರಲ್ಲಿ ನೀವು ಯಾಕೆ ಅದನ್ನ ತಪ್ಪು ಹುಡುಕ್ತೀರಿ? ಯಾಕೆ ಪ್ರಶ್ನೆ ಮಾಡ್ತೀರಿ? ಸಮಾಜ ಆಕೆಯನ್ನ ನೋಡುವಂಥ ದೃಷ್ಟಿ ಯಾಕೆ ಬದಲಾವಣೆ ಆಗುತ್ತೆ? ಆಕೆಯ ಬಗ್ಗೆ ಚರ್ಚೆಗಳು ಬೇರೆ ರೀತಿಯಲ್ಲಿ ತಿರುವು ಪಡೆದುಕೊಳ್ಳುತ್ತೆ. ಗಂಡ ಇಲ್ಲ ಅಂದ ಮೇಲೂ ಕೂಡ ಆಕೆ ಒಂದು ಚೆನ್ನಾಗಿರೋ ಬಟ್ಟೆ ಹಾಕಂಗಿಲ್ಲ, ಕುಂಕುಮ ಹಚ್ಚಂಗಿಲ್ಲ, ಬಳೆ ಹಾಕಂಗಿಲ್ಲ, ಲಿಪ್ಸ್ಟಿಕ್ಕು ಮತ್ತೆ ಮೇಕಪ್ ಇದ್ಯಾವುದನ್ನ ಕೂಡ ಹಾಕಂಗಿಲ್ವಾ? ಹಂಗೆ ಹಾಕಿಬಿಟ್ರೆ ಆಕೆಯನ್ನ ಸಮಾಜ ನೋಡೋ ದೃಷ್ಟಿ ಬೇರೆ ಆಗಿ ಹೋಗುತ್ತಾ? ಯಾಕೆ ಈ ವ್ಯವಸ್ಥೆ ನಮ್ಮಲ್ಲಿ ಅನ್ನೋದ್ರ ಬಗ್ಗೆ ನಟಿ ಪ್ರಶ್ನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಇವತ್ತು ಸೂಕ್ತವಾಗಿ ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ಸಂಪ್ರದಾಯಕ್ಕೆ ಸೆಡ್ಡು, ನಟಿ ಕೇಳಿದ್ದು ತಪ್ಪ? ಬರೀ ಕುಂಕುಮ, ಬಳೆ ಮತ್ತು ಹೂವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪ್ರದಾಯಕ್ಕೆ ಸೆಡ್ಡು ಅಂತ ಹೇಳಕ್ಕಾಗಲ್ಲ. ಅದೆಷ್ಟೋ ನಮ್ಮ ಪೂರ್ವಜರು ಹಾಕಿಕೊಟ್ಟಂತಹ ಸಂಪ್ರದಾಯಗಳು, ಬುನಾದಿಗಳು ಹಳ್ಳ ಹಿಡಿದು ಬಿಟ್ಟಿದೆ ಕೆಲವೊಂದು ವಿಚಾರಗಳಲ್ಲಿ. ಅದ್ರ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಲ್ಲ. ಬಟ್ ಇಂಥ ವಿಚಾರಗಳು ಬಂದಾಗ ಸಮಾಜ ಆಕೆಯನ್ನ ನೋಡೋ ದೃಷ್ಟಿ ಬೇರೆ. ಅಯ್ಯೋ ಗಂಡ ಇಲ್ಲ ಅಂದ್ರೂ ಕೂಡ ನೋಡಪ್ಪ ಕುಂಕುಮ ಹಚ್ಚಿದಾಳೆ, ಬಳೆ ಹಾಕಿದಾಳೆ, ಹೂ ಮುಡಿದಿದ್ದಾಳೆ, ಯಾಕೆ? ಇಂಥ ಪ್ರಶ್ನೆಗಳು ಬಂದುಬಿಡುತ್ತೆ. ಹಂಗೆ ಯಾಕೆ ಸಂಪ್ರದಾಯ ನಮ್ಮಲ್ಲಿ ಅನ್ನೋದನ್ನ ನಟಿ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ಎಕ್ಸಾಕ್ಟ್ಲಿ ತೆಲುಗು ನಟಿ ಮಾತನಾಡಿರೋದೇನು, ಆಕೆಯ ಅಭಿಪ್ರಾಯ ಏನು, ಯಾಕೆ ಈ ವಿಚಾರಗಳು ಚರ್ಚೆ ಆಗ್ತಾ ಇದೆ? ಕುಂಕುಮ, ಕಾಡಿಗೆ, ಬಳೆ, ಗೆಜ್ಜೆಗಳನ್ನ ತೆಗೆಸುವ ಕುರಿತು ಆಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಬಲವಂತವಾಗಿ ಕೆಲವು ಪದ್ಧತಿಗಳನ್ನ ಹೇರಿದ್ದಾರೆ ಅನ್ನೋದನ್ನ ಹೇಳ್ತಿದ್ದಾರೆ. ಮದುವೆಗೆ ಮುನ್ನವೂ ಕುಂಕುಮ, ಕಾಡಿಗೆ, ಬಳೆ, ಗೆಜ್ಜೆಗಳನ್ನ ಧರಿಸ್ತೀವಿ, ಆದ್ರೆ ಗಂಡ ಸತ್ತ ಬಳಿಕ ಇವುಗಳನ್ನ ಧರಿಸ್ತಂತೆ ನಿಯಮ ಹೇಳುತ್ತಾ? ಯಾಕಿಂತ ನಿಯಮ ನಮ್ಮಲ್ಲಿ? ಹೆಣ್ಣು ಮಕ್ಕಳಿಗೆ ಅವರ ತಾಯಿಯಿಂದ ಇವು ಬಳುವಳಿಯಾಗಿ ಬಂದಿರತ್ತೆ. ಗಂಡ ಇಲ್ಲ ಅಂದ ಮೇಲೆ ಅದನ್ನ ಯಾಕೆ ತೆಗಿಬೇಕು ನಾವು? ತಾಳಿ ತೆಗೆಸಿ, ತಾಳಿ ಹಾಕೋದು ಬೇಡ ಗಂಡ ಇಲ್ಲ ಅಂದ್ರೆ. ಆದ್ರೆ ಕುಂಕುಮ, ಬಳೆ ಇದೇನ್ ಮಾಡಿದೆ? ಕುಂಕುಮ, ಕಾಡಿಗೆ, ಬಳೆ, ಗೆಜ್ಜೆಗಳನ್ನ ತೆಗೆಸೋದು ಯಾಕೆ? ಭಾರಿ ಹಲ್ಚಲ್ ಎಬ್ಬಿಸಿದೆ ನಟಿ ಅನಸೂಯಾ ಭಾರದ್ವಾಜ್ ಅವರ ಈ ಅನಿಸಿಕೆ. ಆಚರಣೆ, ಸಂಪ್ರದಾಯ ನೆಪ, ಬಲವಂತ ಶಾಸ್ತ್ರಗಳನ್ನ ಹೇರ್ತಾ ಇರೋದು ಯಾಕೆ? ಪತಿ ಇದ್ದರಷ್ಟೇ ಗೆಜ್ಜೆ, ಕಾಡಿಗೆನ? ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ವಾ? ಇಷ್ಟ ಕಷ್ಟ ಅನ್ನೋದು ವೈಯಕ್ತಿಕ ವಿಚಾರನ ನಟಿ ಪ್ರಶ್ನೆ ಮಾಡ್ತಾ ಇರೋದು ಸರಿನಾ? ಕುಂಕುಮ, ಕಾಡಿಗೆ, ಬಳೆ, ಗೆಜ್ಜೆಗಳನ್ನ ತೆಗೆಸುವ ಕುರಿತು ನಟಿಯ ಈ ಸ್ಟೇಟ್ಮೆಂಟ್ ಈಗ ಚರ್ಚೆಯನ್ನ ಹುಟ್ಟು ಹಾಕಿದೆ. ಹಾಯ್ ಎವ್ರಿಬಡಿ, ಎಲ್ಲ ಉన్నారు? జస్ట్ అ థాట్, ఒక ఆలోచన నన్ను తినేస్తుంది ఒక 3 years నుంచి. మీలో చాలామందికి తెలిసి ఉంటుంది, మా నాన్నగారు వి లాస్ట్ హిమ్ 3 years బ్యాక్. అండ్ అమ్మ చాలా అందంగా ఉంటుంది. మంచి డ్రెస్సెస్ అప్, మంచిగా బొట్టు కింద బొట్టు పెట్టి, కాటుకు పెట్టుకుని, మంచి రంగు గాజులు, గజ్జలు. her feet used to look beautiful. And then there's been a change in her life. అంటే నాన్నగారు మమ్మల్ని వదిలి వెళ్ళిపోయారు. అండ్ దెన్ 10 మంది 10 మాటలు చెప్తారు, అది ఇది. దోస్ టైమ్స్ ఆర్ డిఫికల్ట్. ఐమ్ షూర్ చాలామంది ఎక్స్పీరియన్స్ చేస్తుంటారు, ఎస్పెషలీ డాటర్స్ నాతో రిలేట్ అవ్వచ్చు. నన్ను తినేస్తున్న ఆలోచన ఏంటంటే, మనకి బొట్టు, కాటుక, గాజులు, గజ్జలు ఇవన్నీ అమ్మ పెట్టింది కదా. అంటే
మా అమ్మకి మా అమ్మమ్మ, నాకు మా అమ్మ. హౌ ఇస్ ఇట్ రిలేటెడ్ టు లైక్ నెయిల్ పాలిష్ పెట్టడం, గోరింటాకు పెట్టడం, ఇవన్నీ పెళ్ళి కాకముందు మన అమ్మలు అమ్మమ్మలు మనకి ఇంట్రడ్యూస్ చేసినవి. దాన్ని పెళ్ళితో లింక్ పెట్టి ఇఫ్ ఎనీథింగ్ అమ్మమ్మ చనిపోయినప్పుడు కదా అమ్మ ఇవన్నీ ఒకవేళ వదిలేసుకోవాలి అనుకుంటే చేసేది. హౌ ఆర్ దే లింకింగ్ ఇట్ టు హస్బెండ్ అండ్ ఇజంట్ ఇట్ సమ్వన్స్ పర్సనల్ చాయిస్? ఐమ్ జస్ట్ థింకింగ్ అవుట్ లౌడ్. నేను ఎవరిని ఛాలెంజ్ చేయట్లేదు, ఇది ఎవరికి వ్యతిరేకంగా కూడా మాట్లాడట్లేదు. జస్ట్ నాకు డౌట్ వచ్చింది. ఇలాంటి స్పెషల్ ఒకేషన్స్, పూజలు, పునస్కారాలు అవన్నీ జరుగుతున్నప్పుడు కూడా నాకు చాలా బలవంతమైన రూల్స్ కొన్ని అనిపిస్తూ ఉంటాయి. అసలు ఇవి ఎక్కడ రాస్తున్నాయి ఏంటి? జస్ట్ షేరింగ్ మై ఇన్సైట్స్ విత్ ఆల్ ఆఫ్ యూ.